ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ವೇದಾಂತಿಗಳೇ, ಇವತ್ತಿನ ವಿಡಿಯೋದಿಂದ ಶುರು ಮಾಡಿ ನಾವು ಬ್ರಹ್ಮಸೂತ್ರಕ್ಕೆ ಈವರೆಗೆ ನಾನು ಮಾಡಿದ ವಿಡಿಯೋ ಇಲ್ಲ ಬ್ರಹ್ಮಸೂತ್ರದ ಪರಿಚಯ ಮುಂತಾದವುಗಳು. ಇವಾಗ ನಾವು ಈ ಬ್ರಹ್ಮಸೂತ್ರಕ್ಕೆ ನೇರವಾಗಿ ಪ್ರವೇಶಿಸೋಣ. ನಿನ್ನೆ ವಿಡಿಯೋದಲ್ಲಿ ನಾನು ಅಧ್ಯಾಸ ಭಾಷ್ಯವನ್ನು ಮಾಡಿದ್ದೆ. ಅಧ್ಯಾಸ ಭಾಷ್ಯವನ್ನು ತಿಳಿದುಕೊಂಡ ನಂತರವೇ ಶಂಕರಾಚಾರ್ಯರಿಂದ ಪ್ರಣೀತವಾದ ಶಂಕರ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ ಶಂಕರಾಚಾರ್ಯರು ಬರೆದ ಭಾಷ್ಯಕ್ಕೆ ಪ್ರವೇಶಿಸಬೇಕು ಅಂತ ಹೇಳಿದೆ. ಈಗ ಅಧ್ಯಾಸ ಭಾಷ್ಯ ಆಯಿತು. ಇವಾಗ ಈ ಬ್ರಹ್ಮಸೂತ್ರದ ಗ್ರಂಥಕ್ಕೆ ಪ್ರವೇಶಿಸಲು ಅಧಿಕಾರ ಏನು, ಅಧಿಕಾರಿ ಯಾರು ಅಂತ ಹೇಳಿದರೆ, ಗ್ರಂಥದ ಪ್ರಕಾರ ವಿವೇಕ, ವೈರಾಗ್ಯ, ಶಮ, ದಮಾದಿ ಷಟ್ಸಂಪತ್ತುಗಳು ಮತ್ತು ತೀವ್ರವಾದ ಮುಮುಕ್ಷುತ್ವ ಇರುವ ಯಾವುದೇ ಸಾಧನೆ ಮಾಡೋನು ಇದಕ್ಕೆ ಅರ್ಹ ಅಂತ ಹೇಳ್ತೇವೆ, ಅಧಿಕಾರಿ. ಅಥವಾ ನೀವು ಪೂಜೆ, ಪ್ರಾರ್ಥನೆ, ವ್ರತ, ಉಪಾಸನೆ ಮುಂತಾದವುಗಳನ್ನು ಮಾಡಿದ ನಂತರ ಈ ಕರ್ಮಗಳಿಂದ ಯಾವುದೇ ಮೋಕ್ಷದ ಫಲವಿಲ್ಲ ಅಂತ ತಿಳಿದ ನಂತರ, ನಾನು ಕರ್ಮಗಳು ಪದೇ ಪದೇ ಜನನ ಮರಣವನ್ನು ಉಂಟು ಮಾಡುತ್ತದೆ ಅನ್ನುವ ವಿವೇಕ ಬಂದ ನಂತರ, ನಾನು ಮತ್ತೆ ಹುಟ್ಟು ಸಾವಿನ ಈ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು, ನಾನು ಮೋಕ್ಷವನ್ನೇ ಪಡೆಯಬೇಕು ಅನ್ನುವ ದೃಢ ಸಂಕಲ್ಪ ಯಾರಿಗೆ ಬರುತ್ತೋ ಅವರು ಈ ಗ್ರಂಥವನ್ನು ಶ್ರವಣ ಮಾಡಲು, ಓದಲು ಮತ್ತು ಪಾರಾಯಣ ಮಾಡಲು ಮತ್ತು ಈ ಗ್ರಂಥದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅರ್ಹರು ಅಂತ. ಇದು ಪ್ರತಿ ಗ್ರಂಥದಲ್ಲೂ ಇರುತ್ತೆ. ಈವನ್ ಭಗವದ್ಗೀತೆಯಲ್ಲೂ ಸಹ ಹೇಳ್ತಾರೆ, ಇದನ್ನು ತೀರಾ ಇದರ ಬಗ್ಗೆ ಗೌರವವೇ ಇಲ್ಲದಿದ್ದವರಿಗೆ ಹೇಳಬಾರ್ದು ಅಂತ. ಒಂದು ಭಗವಂತನ ಬಗ್ಗೆ ಭಕ್ತಿ, ಒಂದು ಗುರುವಿನ ಬಗ್ಗೆ ಭಕ್ತಿ, ಒಂದು ನಾನು ಆತ್ಮ ಎನ್ನುವ ತಿಳುವಳಿಕೆ ಯಾರಿಗೆ ಇರುತ್ತದೋ ಅವರಿಗೆ ಮಾತ್ರ ಜ್ಞಾನಶಾಸ್ತ್ರದಲ್ಲಿ ಪ್ರವೇಶ ಇರುತ್ತದೆ. ಉಳಿದವರಿಗೆ ಇಲ್ಲ ಅಂದರೆ ಅರ್ಥ ಅವರು ದೇವರ ಭಕ್ತರಲ್ಲ ಅಂತಲ್ಲ. ಅವರು ಇನ್ನೂ ಕರ್ಮಗಳಲ್ಲಿ ನಿರತರಾಗಿದ್ದು ಕರ್ಮ ಮತ್ತು ಫಲ ಪಡೆಯೋದು. ನಾನು ಕರ್ತ, ಹಾಗಾಗಿ ನಾನು ಭೋಕ್ತ. ಕರ್ತೃತ್ವ ಭೋಕ್ತೃತ್ವ ಇರುವ ಜೀವರುಗಳಿಗೆ ಯಾವಾಗ ವೈರಾಗ್ಯದಿಂದ ನಾನು ಮೋಕ್ಷವನ್ನೇ ಪಡೆಯಬೇಕೆಂಬ ವಿವೇಕ ಬರ್ತದೋ ಅವರಿಗೆ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳಿಗೆ ಪ್ರವೇಶವಿದೆ ಅನ್ನೋದರ ಅರ್ಥ ಏನು ಅಂದರೆ, ಅವರಿಗೆ ಈ ಜ್ಞಾನ ಸುಲಭವಾಗಿ ಅರ್ಥ ಆಗತ್ತೆ. ಅದಕ್ಕಾಗಿ ಅವರು ಸಾಧನೆ ಮಾಡ್ತಾರೆ. ಏನು ಸಾಧನೆ? ಶ್ರವಣ, ಕೇಳಿಸ್ಕೊಳ್ಳೋದು, ಮನನ, ಕೇಳಿಸ್ಕೊಂಡದ್ದು ಮನಸ್ಸಲ್ಲಿ ವಿಚಾರ ಮಾಡ್ತಾ ಹೋಗೋದು, ನಿಧಿಧ್ಯಾಸನ, ಅಲ್ಲಿ ಹೇಳಿದಂತೆ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದು. ಮನುಷ್ಯ ಜನ್ಮವನ್ನು ನಾನು ಆಧ್ಯಾತ್ಮಿಕ ಸಾಧನ ಮಯ ಮಾಡಬೇಕು, ಮನುಷ್ಯ ಜನ್ಮ ಬಂದಮೇಲೆ ಇದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ತಿಳುವಳಿಕೆ ಅವರಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಅದು ಅಧಿಕಾರಿ. ಮತ್ತು ಈ ಬ್ರಹ್ಮಸೂತ್ರ ಗ್ರಂಥದ ವಿಷಯ ಏನು ಅಂದರೆ ನಿಮ್ಗೆ ಗೊತ್ತಿದೆ. ಬ್ರಹ್ಮನ್ ಬಗ್ಗೆ ಚಿಂತನೆ ಮಾಡೋದು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆಯಲ್ಲ, ಆ ಬ್ರಹ್ಮವನ್ನು ಇಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಪರಬ್ರಹ್ಮ ತತ್ವವನ್ನು ಹೇಳ್ತಾ ಇದ್ದೇವೆ. ಇದನ್ನು ಬ್ರಹ್ಮನ್ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಬೇರೆ, ಪರಬ್ರಹ್ಮನ್ ಅಂದರೆ ಅದು ಈ ಅದ್ವೈತ ವೇದಾಂತಲ್ಲಿ ಮಹಾವಿಷ್ಣು ಅಂತ ಹೇಳ್ತಾರೆ. ಅದ್ವೈತ ವೇದಾಂತ ಅಲ್ಲಿ ಅವ್ಯಕ್ತ ರೂಪಿಯಾದ ಪರಮಾತ್ಮನನ್ನು, ನಿತ್ಯ ಶುದ್ಧ ಬುದ್ಧ ಪರಮಾತ್ಮನನ್ನು ಪರಬ್ರಹ್ಮ ಅಂತ ಬ್ರಹ್ಮನ್ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಗ್ರಂಥದ ವಿಷಯ ಏನು ಅಂದರೆ ಬ್ರಹ್ಮದ ಬಗ್ಗೆ ಚಿಂತನೆ.
ಪ್ರಯೋಜನ ಏನು ಅಂದರೆ ಇದಕ್ಕೊಂದೇ ಒಂದು ಏಕಮಾತ್ರ ಪ್ರಯೋಜನ ಏನು ಅಂದರೆ ಮೋಕ್ಷ. ಮೋಕ್ಷ ಯಾವ ಮೋಕ್ಷ? ಬದುಕಿದ್ದಾಗ ಜೀವನ್ಮುಕ್ತನಾಗಿ ಇರುವ ಜೀವನ್ಮುಕ್ತಿ ಮತ್ತು ದೇಹ ಬಿಟ್ಟಾಗ ಬರುವ ವಿದೇಹ ಮುಕ್ತಿ, ಇದರ ಪ್ರಯೋಜನ. ಉಪಾಸನೆಗಳ ಪ್ರಯೋಜನ ಏನು ಅಂದರೆ ಕ್ರಮಮುಕ್ತಿ, ಬ್ರಹ್ಮಲೋಕದ ತನಕ. ಹಾಗಾಗಿ ಧ್ಯಾನದ ಪ್ರಯೋಜನ, ವೇದಾಂತ ಚಿಂತನೆಯ ಪ್ರಯೋಜನ, ವೇದಾಂತ ವಿಚಾರದ ಪ್ರಯೋಜನ ಏನೆಂದರೆ ನೇರವಾದ ಮೋಕ್ಷ ಅಥವಾ ಮುಕ್ತಿ ಅಂತ ತಿಳ್ಕೊಂಡ ಮೇಲೆ ಸಂಬಂಧ ಅಂತ. ಈ ಸಂಬಂಧ ಅಂದರೆ ಇಲ್ಲಿ ಬೋಧ್ಯ ಬೋಧಕ ಸಂಬಂಧ ಅಂತ ಇದೆ. ಬೋಧ್ಯ ಯಾವುದು? ವಿಷಯ ಯಾವುದು? ಬ್ರಹ್ಮ, ಪರಬ್ರಹ್ಮ ಅಥವಾ ಬ್ರಹ್ಮನ್. ಬೋಧಕ ಯಾವುದು? ಈಗ ಒಂದು ಥರ ನೋಡಿದ್ರೆ ಗ್ರಂಥ ಬೋಧಕ ಆಗತ್ತೆ, ಬ್ರಹ್ಮಸೂತ್ರಗಳು ಬೋಧಕ ಆಗತ್ತೆ. ಇದು ಬೋಧ್ಯ ಬ್ರಹ್ಮನೇ, ಗುರುಮುಖೇನ ಬ್ರಹ್ಮಸೂತ್ರಗಳ ಬೋಧನೆಯು ಬೋಧ್ಯ ಆಗತ್ತೆ. ಇದನ್ನು ಒಂದು ಗ್ರಂಥದ ಈ 4 ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಏನು ಹೇಳಿ? ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅನುಬಂಧ ಚತುಷ್ಟಯ ಅಂತ. ಈಗ ನಾನು ನಿಮಗೆ ಹೇಳಿದೆ, ಈ ಬ್ರಹ್ಮಸೂತ್ರದಲ್ಲಿ 555 ಸೂತ್ರಗಳು ಇವೆ, 191 ಅಧಿಕರಣಗಳು ಇವೆ, 4 ಅಧ್ಯಾಯಗಳಿವೆ. ಈಗ ನಾವು ಪ್ರಥಮ ಅಧ್ಯಾಯಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ಸೂತ್ರ ಏನು ಅಂದರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಇನ್ನು ಮುಂದೆ ನಾವು ಬ್ರಹ್ಮದ ಜಿಜ್ಞಾಸೆಯನ್ನು ಮಾಡೋಣ. ಪರಬ್ರಹ್ಮದ ವಿಷಯವಾಗಿ ಜಿಜ್ಞಾಸೆ ಅಂದರೆ ಅರಿತುಕೊಳ್ಳೋಣ. ಇನ್ನು ಮುಂದೆ ಅಂದರೆ ಏನು? ಕರ್ಮಗಳನ್ನೆಲ್ಲ ಮಾಡಿ, ಕರ್ಮದ ಭೋಗಗಳನ್ನೆಲ್ಲ ಅನುಭವಿಸಿ, ಈ ಸಂಸಾರವನ್ನೆಲ್ಲ ನೋಡಿ ಇದು ಅನಿತ್ಯವಾದ್ದು ಅಂತ ತಿಳಿದು ಇದೇನೇ ಮಾಡಿದರೂ ಏನು ಉಪಯೋಗ ಇಲ್ಲ, ಪುನರಪಿ ಜನನಂ ಪುನರಪಿ ಮರಣಂ, ಇದನ್ನ ಹಣೆಬರ ಅಷ್ಟೇ ಅಂತ ತಿಳ್ಕೊಂಡು ಏನೇ ಕರ್ಮ ಮಾಡಿದರೂ ಕರ್ತೃತ್ವ ಭೋಕ್ತೃತ್ವ ಇಟ್ಟುಕೊಂಡು ಮಾಡಿದ ಕರ್ಮಗಳು ಫಲವನ್ನು ಕೊಡುವುದರಿಂದ ಆ ಫಲವನ್ನು ಅನುಭವಿಸಲು ಜನ್ಮ ಮತ್ತೆ ಮತ್ತೆ ಹುಟ್ಟಬೇಕಾಗತ್ತೆ ಅನ್ನುವ ವಿವೇಕ ಬಂದ ನಂತರ, ಇದು ನಂಗೆ ಬೇಡ ಅನ್ನೋದು ವೈರಾಗ್ಯ ಬಂದ ನಂತರ ನಾವು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋಣ ಅಂತ. ಕರ್ಮಗಳನ್ನು ಮಾಡಿ, ಕಠೋಪನಿಷತ್ತು ಹೇಳುತ್ತೆ, ಕರ್ಮಗಳನ್ನೆಲ್ಲ ಮಾಡಿ, ನೀವು ಕರ್ಮ ಅಂದರೆ ಯಾವುದು? ಯಜ್ಞಯಾಗಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ವ್ರತಾದಿಗಳನ್ನು ಮಾಡಿ, ಏನೇ ಮಾಡಿದರೂ ಅವು ಕರ್ಮಕ್ಕೆ ಸೇರುತ್ತವೆ ಎಂದು ತಿಳಿದುಕೊಂಡ ನಂತರ ಉಪಾಸನೆಯನ್ನು ಮಾಡಿ ಅದು ಬ್ರಹ್ಮಲೋಕದವರೆಗೆ ಮಾತ್ರ ಸಹಾಯ ಮಾಡುತ್ತದೆ ಅಂತ ತಿಳಿದುಕೊಂಡ ನಂತರ ಮನಸ್ಸನ್ನು ಉಪಾಸನೆಯಿಂದ ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಏಕಾಗ್ರಗೊಂಡ ಮನಸ್ಸಿನಿಂದ ಧ್ಯಾನವನ್ನು ಮಾಡಿದ ನಂತರ ಕರ್ಮಗಳು ಎಷ್ಟೇ ಮಾಡಿದರೂ ನಮ್ಮಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಈ 2 ಜೀವಭಾವವನ್ನು ಉಂಟು ಮಾಡುತ್ತದೆ, ಇನ್ನು ಬಲಗೊಳಿಸುತ್ತದೆ. ಜಾಸ್ತಿ ಕರ್ಮ ಮಾಡಿದ ಕೂಡಲೇ ನಾನು ಕರ್ತ, ನಾನೇ ಭೋಕ್ತ, ನಾನೇ ಹಾಗೆ ಬಲಗೊಳಿಸುತ್ತಾ ಇರುವುದರಿಂದ ಪರಬ್ರಹ್ಮವನ್ನು ತಿಳಿಯಲು ಮತ್ತು ಪರಬ್ರಹ್ಮ ತತ್ವವನ್ನು ತಿಳಿಯಲು ಇನ್ನು ಮುಂದೆ ನಾವು ಬ್ರಹ್ಮದ ಜಿಜ್ಞಾಸೆಯನ್ನು, ಅಂದರೆ ಮೋಕ್ಷಪ್ರದವಾದ ಪರಬ್ರಹ್ಮದ ಚಿಂತನೆಯನ್ನು, ವಿಚಾರವನ್ನು, ತಿಳುವಳಿಕೆಯನ್ನು ಮಾಡೋಣ, ತಿಳಿದುಕೊಳ್ಳೋಣ ಅನ್ನೋದು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರದ ಅರ್ಥವಾಗಿದೆ. ಈ ನಾವು ಬ್ರಹ್ಮಸೂತ್ರಕ್ಕೆ ಪ್ರವೇಶಿಸುವಾಗ ಕರ್ಮ ಮಾಡಿ ಕರ್ಮಯೋಗದ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಅಥವಾ ಪೂಜೆ, ಉಪಾಸನೆ, ಭಗವತ್ ಚಿಂತನೆ ಹೀಗೆ ಭಕ್ತಿಯೋಗದ ಮೂಲಕವಾದರೂ ಹೋಗಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಬೇಕಾಗುತ್ತವೆ. ಕರ್ಮಯೋಗವನ್ನಾಗಿ ಮಾಡಿದರೂ ನಾವು ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಹಾಗೆ ಮಾಡಿದಾಗ ನಮಗೆ ಈ ಜಗತ್ತಿನ ಬಗ್ಗೆ, ಈ ಕರ್ಮಗಳ ಬಗ್ಗೆ ಮತ್ತು ಈ ಕರ್ತೃತ್ವ ಭೋಕ್ತೃತ್ವದ ಬಗ್ಗೆ
ವೈರಾಗ್ಯ ಬಂದುಬಿಡುತ್ತೆ. ಇದು ಸಾಕಪ್ಪ ಇದು ಅಂತ, ಇದು ಸಾಕು ಅಂತ. ವೈರಾಗ್ಯ ಬಂದಾಗ ವಿವೇಕ ಉಂಟಾಗತ್ತೆ. ವಿವೇಕ ಅಂದ್ರೇನು? ನಿತ್ಯ ಮತ್ತು ಅನಿತ್ಯ ವಸ್ತುಗಳು. ಈ ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ವಿಚಾರಗಳು ಅನಿತ್ಯವೇ. ಈ ದೇಹವು ಅನಿತ್ಯ, ಈ ದೇಹದಲ್ಲಿರೋ ಮನಸ್ಸು, ಬುದ್ಧಿ ಮತ್ತು ಭಾವನಾತ್ಮಕ ವಿಚಾರಗಳು ಅನಿತ್ಯ, ಕಾಣುವ ಜಗತ್ತು ಅನಿತ್ಯ, ನನ್ನ ಮುಂದೆ ಇರುವ ವ್ಯಕ್ತಿಗಳು ಅನಿತ್ಯ, ವಸ್ತುಗಳು ಅನಿತ್ಯ. ಹಾಗಾಗಿ ಅನಿತ್ಯವನ್ನು ಬಿಟ್ಟು ನಿತ್ಯವಾದ ಪರಮಾತ್ಮನಲ್ಲಿ, ಅಂದರೆ ನನ್ನ ಆತ್ಮದಲ್ಲಿ ನಾನು ಸ್ಥಿತನಾಗಬೇಕು. ಒಳಗೆ ಇರುವ ಆತ್ಮದಲ್ಲಿ ನಾನು ಪ್ರತ್ಯೇಗಾತ್ಮದಲ್ಲಿ ಸ್ಥಿತನಾಗಬೇಕು ಮತ್ತು ಹೊರಗಿರುವ ಪರಬ್ರಹ್ಮ ತತ್ವದಲ್ಲಿ ನಾನು ಸ್ಥಿತವಾಗಬೇಕು ಎಂದು ನಮಗೆ ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಅರ್ಥ ಆಗತ್ತೆ. ಇದು ಉಪನಿಷತ್ತುಗಳ ಮೂಲಕ ನಮಗೆ ಸಿಗತ್ತೆ, ಭಗವದ್ಗೀತೆಯ ಮೂಲಕ ಸಿಗತ್ತೆ. ಹಾಗಾಗಿ ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳು ಮೋಕ್ಷಪ್ರದ ಗ್ರಂಥಗಳು ಅಂತ ನಾವು ಹೇಳ್ತೇವೆ. ನೋಡಿ, ನಮ್ಗೆ ಗೊತ್ತಿದ್ದ ಹಾಗೆ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ 3 ಸತ್ಯಗಳು ಇವೆ. ಕೆಲವು ನಮ್ಮ ಕಣ್ಣಿಗೆ ಕಾಣುತ್ತವೆ, ಅದು ಇರೋದಿಲ್ಲ. ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತವೆ. ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಹೇಳಿದ್ದೆ. ವ್ಯಾವಹಾರಿಕ ಸತ್ಯನ ನಾವು ಬದುಕಲಿಕ್ಕೆ ಈ ಜಗತ್ತಲ್ಲಿ ಬದುಕಿದಾಗ ನಾವು ವ್ಯವಹಾರ ಮಾಡ್ತೇವಲ್ವ, ಆ ಸತ್ಯ ಅಲ್ಲಿಗೆ. ಪಾರಮಾರ್ಥಿಕ ಸತ್ಯ ಅಂದರೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಪ್ರತ್ಯೇಗಾತ್ಮನೇ, ಈ ಜಗತ್ತಿರೋದಲ್ಲ, ಇರೋದು ಪರಬ್ರಹ್ಮವೇ ಅಂತ ತಿಳಿದುಕೊಂಡಾಗ ಅನ್ನೋದು ನಾವು ಮುಖ್ಯವಾಗಿ ಅರಿತೇವೆ. ಇಲ್ಲಿ ಮೊದಲನೇ ಸೂತ್ರ ಜನ್ಮಾದ್ಯಸ್ಯ ಯತಃ ಅಂದರೆ 2ನೇ ಸೂತ್ರ ಜನ್ಮಾದ್ಯಸ್ಯ ಯತಃ. ಜನ್ಮಾದ್ಯಸ್ಯ ಯತಃ, ಪರಬ್ರಹ್ಮದ ಬಗ್ಗೆ ನಮಗೆ ಏನು ಗೊತ್ತಿರೋದೇ ಇಲ್ಲ. ನಾವು ಪರಬ್ರಹ್ಮ ಅಂತ ಹೇಳ್ತೇವೆ. ಯಾರು ಈ ಪರಬ್ರಹ್ಮ ಅಂದರೆ ಯಾರು, ಅಥವಾ ಬ್ರಹ್ಮನ್ ಅಂದರೆ ಯಾರು ಅಂತ ನಮಗೆ ಅನುಭವ ಇರೋದೇ ಇಲ್ಲ. ಈಗ ನಮಗೆ ಅದು ಅನುಭವ ಬರಬೇಕಾದ್ರೆ ನಮ್ಗೆ ಗೊತ್ತಿದ್ದ ವಿಚಾರದ ಮೂಲಕವೇ ಗೊತ್ತಿಲ್ಲದ ವಿಚಾರಕ್ಕೆ ಹೋಗಬೇಕು. ಹಾಗಾಗಿ ಯಾವುದು ನಮಗೆ ಗೊತ್ತಿದೆ ಅಂದರೆ ನಮಗೆ ಈ ಜಗತ್ತು ಗೊತ್ತು, ಈ ಜಗತ್ತಿನ ಆಗು ಹೋಗುಗಳು ಗೊತ್ತು. ಈ ಜಗತ್ತು ಸೃಷ್ಟಿಯಾಗತ್ತೆ, ಈ ಜಗತ್ತು ಸ್ಥಿತಿಯಲ್ಲಿರುತ್ತೆ, ಮತ್ತು ಯಾವತ್ತೂ ಒಂದ್ಸಲ ಪ್ರಳಯದಲ್ಲಿ ಆಗತ್ತೆ. ಈ ಜಗತ್ತಿನ ಎಲ್ಲ ವಸ್ತುಗಳು ಬದಲಾವಣೆ ಆಗತ್ತೆ, ಯಾವುದೂ ನಿತ್ಯ ಅಲ್ಲ, ಇದು ಗೊತ್ತು ನಮಗೆ. ಈ ಜನ್ಮಾದ್ಯಸ್ಯ ಯತಃ ಅಂತ ಏನು ಹೇಳುತ್ತೆ ಅಂದರೆ, ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಇದು ಯಾವುದರಿಂದ ಆಗಿದೆಯೋ ಅದನ್ನು ಬ್ರಹ್ಮನ್ ಅಂತ ತಿಳಿದುಕೋ. ಈ ಜಗತ್ತಿನ ಸೃಷ್ಟಿಯಾಗಿದೆ, ಈ ಜಗತ್ತಿನ ಸ್ಥಿತಿ ಇದೆ, ಒಂದು ಸಲ ಈ ಜಗತ್ತು ಪ್ರಳಯವಾಗುತ್ತೆ. ಯಾರಿಂದ ಆಗತ್ತೆ? ಆ ಯಾರಿಂದ ಆಗತ್ತೋ ಅವನನ್ನೇ ಪರಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಜನ್ಮಾದ್ಯಸ್ಯ ಯತಃ ಅನ್ನೋದು ಆ ವಿಷಯವನ್ನು ಹೇಳುತ್ತೆ. ನೋಡಿ, ಈಗ ನನಗೆ ಜೀವಭಾವ ಇದ್ದಾಗ ನನ್ನಲ್ಲಿ ಕರ್ತೃತ್ವ, ಭೋಕ್ತೃತ್ವ ಇರುತ್ತೆ. ಈಗ ನಾನು ಕರ್ಮ ಮಾಡ್ತೇನೆ, ಆ ಕರ್ಮ ಬಂಧನಕ್ಕೆ ನಾನು ಒಳಗಾಗುತ್ತೇನೆ. ಕರ್ತೃತ್ವ ಭೋಕ್ತೃತ್ವ ಇರೋದ್ರಿಂದ ಅದರಿಂದ ಫಲದಿಂದ ದುಃಖವನ್ನು ಅನುಭವಿಸ್ತೇನೆ, ಇಲ್ಲ ಸುಖವನ್ನು ಅನುಭವಿಸ್ತೇನೆ. ಆದರೆ ಭಗವಂತನಲ್ಲಿ ಅವನು ಅಕರ್ತ, ಅಭೋಕ್ತ ಅಂತ ಹೇಳ್ತಾರೆ. ಅಂದರೆ ಅವನು ತಾನು ಬಂಧನಕ್ಕೆ ಒಳಪಟ್ಟು ಕರ್ಮ ಮಾಡೋಲ್ಲ. ನಾವು ಬಂಧನಕ್ಕೆ ಒಳಪಟ್ಟು ಕರ್ಮವನ್ನು ಮಾಡ್ತೇವೆ, ಬಂಧನಕ್ಕೆ ಒಳಪಟ್ಟು ಆ ಕರ್ಮದ ಫಲವನ್ನು ಅನುಭವಿಸ್ತೇನೆ. ಆ ಫಲವನ್ನು ಅನುಭವಿಸ್ಲಿಕ್ಕಾಗಿ ನಾವು ಬಂಧನಕ್ಕೆ ಒಳಪಟ್ಟು ಜನ್ಮಾಂತರ ಮತ್ತೆ ಬರ್ತವೆ. ಆದ್ದರಿಂದ ಈ 2 ಸೂತ್ರಗಳು ಏನು ಹೇಳ್ತವೆ ಅಂದರೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ನು ಮುಂದೆ ನಾವು ಪರಬ್ರಹ್ಮದ ಬಗ್ಗೆ ವಿಚಾರಿಸೋಣ. 2ನೇದು ಹೇಳುತ್ತೆ, ಯಾರು ಪರಬ್ರಹ್ಮ ಅಂದರೆ ಜನ್ಮಾದ್ಯಸ್ಯ ಯತಃ, ಈ ಜಗತ್ತಿನ ಸೃಷ್ಟಿ, ಈ ಜಗತ್ತಿನ ಸ್ಥಿತಿ, ಈ ಜಗತ್ತಿನ ಲಯ ಯಾರಿಂದ ಆಗುತ್ತದೋ ಅದೇ ಪರಬ್ರಹ್ಮ ಅಂತ ತಿಳಿ.
ಇಲ್ಲ ಬ್ರಹ್ಮನ್ ಅಂತ ತಿಳಿ, ಇಲ್ಲ ಅವ್ಯಕ್ತ ರೂಪಿಯಾದ ಪರಮಾತ್ಮ ಅಂತ ತಿಳಿ ಅನ್ನೋದು ಇಲ್ಲಿ ಮೂಲಭೂತವಾದ ತತ್ವ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸೂತ್ರಗಳನ್ನು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರು. ಓಂ ತತ್ಸತ್. ಶ್ರೀಕೃಷ್ಣ ಅರ್ಪಣಮಸ್ತು.